ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಎಂತದ್ದು ಗೊತ್ತಾ, ಒಂದು ಅದ್ಭುತವಾದ ರೆಸಿಪಿ. ಅದ್ಯಾವುದು ಅಂತ ಹೇಳ್ತೀರಾ? ಖಾರ ಶಂಕರ್ ಪೋಳಿ. ಇದು ನಮ್ಮ ಕರ್ನಾಟಕದ ಒಂದು ಟ್ರೆಡಿಷನಲ್ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾ ತಲಾಂತರಗಳಿಂದ ಈ ಒಂದು ಸ್ನ್ಯಾಕ್ ಐಟಮ್ನ ಮಾಡ್ಕೊಂಡು ಬರ್ತಿದ್ದಾರೆ. ಮಾಡೋದಂತೂ ತುಂಬಾನೇ ಸುಲಭ. ಸ್ವೀಟ್ ಶಂಕರ್ ಪೋಳಿ ತೋರಿಸಿದೆ, ತುಂಬಾ ಜನ ಕೇಳಿದ್ದಕ್ಕೆ ಖಾರ ಶಂಕರ್ ಪೋಳಿ ಕ್ರಿಸ್ಪಿ ಆಗಿರುತ್ತೆ, ತಿನ್ನೋದಿಕ್ಕಂತೂ ಆಹಾ ಅದ್ಭುತವಾದ ಮಜಾ. ಇದು ನಮ್ಮ ಟ್ರೆಡಿಷನಲ್ ರೆಸಿಪಿ ಕಣ್ರಿ, ನಾವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಸ್ನೇಹಿತರೆ, ಈ ಒಂದು ರೆಸಿಪಿ ಮಾಡಲಿಕ್ಕೆ ಮೊದಲನೇದಾಗಿ ಪ್ರತಿಯೊಂದನ್ನು ನಾನು ಈ ಒಂದು ಕಪ್ನ ಅಳತೆಗಳು ತಗೊಳ್ತಿದ್ದೀನಿ. ನೀವು ಯಾವುದೇ ಕಪ್ನ ಯೂಸ್ ಮಾಡಿ ಆ ಒಂದೇ ಕಪ್ನಲ್ಲಿ ಪ್ರತಿಯೊಂದು ಅಳತೆಗಳು ತಗೊಳ್ಳಿ. ಹಾಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಶಂಕರ್ ಪೋಳಿ ಅಂತಕ್ಕಂಥ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಾನು ಒಂದು ಮೆಜರಿಂಗ್ ಕಪ್ ತಗೊಂಡಿದ್ದೀನಿ. ಇದು ಒಂದು ಕಪ್ ಅಂತ ಕರೀತಾರೆ. ಸುಮಾರು ಹೆಚ್ಚು ಕಮ್ಮಿ ಒಂದು 200 ಗ್ರಾಮ್ಸ್ ವರೆಗೂ ಬರುತ್ತೆ. ಇದರಲ್ಲಿ ಈಗ ಟೋಟಲ್ ಆಗಿ ನಾನು 4 ಕಪ್ನಷ್ಟು ನಾನು ಮೈದಾ ತಗೊಳ್ತೇನೆ. ಹಾಗೆ ಅದೇ ಮೆಜರಿಂಗ್ ಕಪ್ ಅಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ, ನೀವು ನೋಡ್ತಿರ್ಬೋದು ತುಂಬಾ ಸಣ್ಣಗಿರುತ್ತಲ್ಲ, ಈ ಒಂದು ಚಿರೋಟಿ ರವೆಯನ್ನ ಅರ್ಧ ಕಪ್ನಷ್ಟು ಹಾಕೊಳ್ತೇನೆ. ಒಂದು 6-7 ಹಸಿ ಮೆಣಸಿನಕಾಯಿ ಸಣ್ಣಗೆ ಈ ರೀತಿ ಹಚ್ಚಿರಬೇಕು. 1 ಟೀ ಸ್ಪೂನ್ ಅಷ್ಟು ಜೀರಿಗೆ. ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಒಂದು 3 ಎಸಳಷ್ಟು ಕರಿಬೇವಿನ ಸೊಪ್ಪನ್ನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕರಿಬೇವಿನ ಸೊಪ್ಪನ್ನ ಹಾಕಿ ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ. ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಹಾಗೆ 1 ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿಯನ್ನ ಸಹ ಕೈಯಲ್ಲಿ ಈ ರೀತಿ ಹಾಕೊಂಡು ಇದನ್ನ ಕ್ರಶ್ ಮಾಡಿಬಿಟ್ಟು ಹಾಕಿ, ಒಳ್ಳೆ ಫ್ಲೇವರ್ ಬರುತ್ತೆ. 1 ಸಣ್ಣ ಟೀ ಸ್ಪೂನ್ ಅಷ್ಟು ಓಂ ಕಾಳು ಅಥವಾ ಅಜ್ವೈನ ಅಂತ ಕರೀತಾರೆ. ಸೊ ಇದನ್ನ ಈ ತರ ಕೈ ಮಧ್ಯದಲ್ಲಿ ಹಾಕ್ಬಿಟ್ಟು ಈ ರೀತಿ ಕ್ರಶ್ ಮಾಡಿಬಿಟ್ಟು ಹಾಕಿದಾಗಲೇ ಇದ್ರದ್ದೊಂದು ಒಳ್ಳೆ ಫ್ಲೇವರ್ ರಿಲೀಸ್ ಆಗ್ತಕ್ಕಂಥದ್ದು. ಹಾಗೆ ಸ್ವಲ್ಪ ಹುರಿದಿರ್ತಕ್ಕಂಥ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ. ಈಗ ಇದನ್ನ ಕ್ಲೀನ್ ಆಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡುವ. ಸ್ನೇಹಿತರೆ, ಹಿಟ್ಟೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇದ್ರೆ ನಾನು ತುಪ್ಪನ ಚೆನ್ನಾಗಿ ಕಾಯಿಸಿದೀನಿ. ಈ ಒಂದು ಕಪ್ ಇದೆಲ್ಲ, ಇದೆಲ್ಲ ಅರ್ಧ ಕಪ್ನಷ್ಟು ಈ ತುಪ್ಪವನ್ನ, ಅಂದ್ರೆ ಕಾಯಿಸಿರ್ತಕ್ಕಂಥ ತುಪ್ಪನೆಲ್ಲಾನು ಹಾಕೊಂಡ್ಬಿಡ್ತೇನೆ. ನೋಡಿ, ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಒಂದು ಫ್ಯಾಟ್ ಅನ್ನ ಹಾಕೋದು. ನೀವು ಬೇಕಾದ್ರೆ ತುಪ್ಪ ಆದ್ರೂ ಹಾಕೊಳ್ಳಿ, ಇಲ್ಲಾಂದ್ರೆ ಬಟರ್ ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಬರೀ ಎಣ್ಣೆ ಮಾತ್ರ ಹಾಕ್ಬೇಡಿ, ಇಲ್ಲಾಂದ್ರೆ ಹಾರ್ಡ್ ಆಗಿ ಬಂದ್ಬಿಡುತ್ತೆ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ಇದನ್ನ ಶಾರ್ಟ್ ಕ್ರಸ್ಟ್ ಮೆಥಡ್ ಅಂತ ಕರೀತಾರೆ. ಸೊ ಈಗ ಈ ಫ್ಯಾಟ್ ನೆಲ್ಲನೂ ಈ ಹಿಟ್ಟಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ. ಮಿತ್ರರೇ, ನೋಡಿ ಹಿಟ್ಟೆಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಒಂದ್ ಸ್ವಲ್ಪ ಹಿಟ್ಟು ಬಾಯಿಗೆ ಹಾಕೊಂಡು ನೋಡಿ, ಸ್ವಲ್ಪ ಉಪ್ಪು ಖಾರ ಬೇಕು ಅನ್ಸಿದ್ರೆ, ಈ ಉಪ್ಪು ಬೇಕಂತ ಹೇಳಿದ್ರೆ ಈಗ ಉಪ್ಪು ಖಾರನ ಈಗಲೇ ಅಡ್ಜಸ್ಟ್ ಮಾಡ್ಕೋಬೇಕು, ಆಮೇಲೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ. ಇದರಲ್ಲೆಲ್ಲ ಪರ್ಫೆಕ್ಟ್ ಆಗಿದೆ. ನೋಡಿ, ಈ ಶಾರ್ಟ್ ಕ್ರಸ್ಟ್ ಮೆಥಡ್ ಕರೆಕ್ಟ್ ಆಗಿದೆ, ಅಥವಾ ನಾವು ಬೆಣ್ಣೆ ಅಥವಾ ತುಪ್ಪ ಏನ್ ಹಾಕಿರ್ತೀವಲ್ಲ ಅದು ಕರೆಕ್ಟ್ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಈಗ ಇದು ಬಿಡಿ ಆಗಿದೆ ಹಿಟ್ಟು ಅಲ್ವಾ. ಸೊ ನಾವ್ ಇದನ್ನ ಈ ರೀತಿ ಒಂದು ಮುಷ್ಟಿಯ ಕಟ್ಟಿದ್ರೆ ನೋಡಿ, ಈ ರೀತಿ ಗಟ್ಟಿಯಾಗಿ ಕರೆಕ್ಟಾಗಿ ಈ ತರ ಬರಬೇಕು. ಇವಾಗ ಇದು ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ನೋಡಿ, ಎಲ್ಲೂ ಹೊಡಿತಾ ಇಲ್ಲ ಏನಂದ್ರೂ ಕೂಡ. ಸೊ ಹಿಂಗ್ ಅಂದ್ಬಿಟ್ರೆ ಹಿಂಗ್ ಕ್ರಶ್ ಆಗ್ಬಿಡ್ಬೇಕು. ಸೊ ಈಗ ಈ ಶಾರ್ಟ್ ಕ್ರಸ್ಟ್ ಮೆಥಡ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಈಗ ನೋಡಿ, ಇದ್ರಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನೀರನ್ನ ಸ್ವಲ್ಪ ಹಾಕೊಂಡ್ಬಿಟ್ಟು ಪೂರಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ನೀರು ಒಮ್ಮೆಲೆ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಸ್ನೇಹಿತರೆ, ನೀವು ನೋಡ್ತಿದ್ರಲ್ಲ, ಈ ಹಿಟ್ಟು ಇಷ್ಟು ಮಾತ್ರ ಗಟ್ಟಿ ಇರಬೇಕಾಗತ್ತೆ. ಪರ್ಫೆಕ್ಟ್ ಆಗಿ ಬಂದಿದೆ. ಹೆಚ್ಚು ಕಮ್ಮಿ ಪೂರಿಗೆ ಯಾವ ರೀತಿ ಕಲಿಸ್ತಿರೋ ಆ ರೀತಿ. ತುಂಬಾ ಜಾಸ್ತಿ ಗಟ್ಟಿಯಾಗೋ ಕಲಿಸಬಾರ್ದು, ತುಂಬಾ ನೀರಾಗೋ ಕಲಿಸಬಾರ್ದು. ಇದು ಪೂರಿ ಹದಕ್ಕೆ ಇರಬೇಕಾಗತ್ತೆ. ಕಾರಣ ಏನಂತ ಹೇಳಿದ್ರೆ, ನಾವು ಇದರಲ್ಲಿ ಚಿರೋಟಿ ರವೆ ಹಾಕಿರ್ತೀವಲ್ಲ, ಆ ಚಿರೋಟಿ ರವೆ ನೀರನ್ನ ಇನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಸ್ವಲ್ಪ ಬಿಟ್ಟ ನಂತರ ಇನ್ನ ಸ್ವಲ್ಪ ಇದು ಗಟ್ಟಿಯಾಗುತ್ತೆ. ಆ ಕಾರಣಕ್ಕಾಗಿ ನೋಡಿ, ಈಗ ಇದನ್ನ ಪ್ಲೇಟ್ ಅನ್ನ ಕವರ್ ಮಾಡಿಬಿಟ್ಟು ಒಂದು 15 ನಿಮಿಷಗಳ ಕಾಲ ಇದೇ ರೀತಿ ರೆಸ್ಟ್ ಆಗೋದಕ್ಕೆ ಬಿಡುವ. ಈ ಮೀನ್ ಟೈಮ್ ಅಲ್ಲಿ ಏನ್ ಮಾಡುವ, ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಬಿಡಿ. ಇವೆರಡು ಟೈಮ್ ಕರೆಕ್ಟ್ ಆಗಿ ಸಿಂಕ್ ಆಗುತ್ತೆ ಮಾಡ್ಲಿಕ್ಕೆ. ಈಗ ಸುಮಾರು ಒಂದು 15 ನಿಮಿಷಗಳ ಕಾಲ ಆಗಿದೆ. ನೋಡಿ, ಹಿಟ್ಟು ಸಹ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿದೆ. ಇಷ್ಟು ಮಾತ್ರ ಇದು ಇರ್ಬೇಕಾಗುತ್ತೆ. ಇದು ಪರ್ಫೆಕ್ಟ್ ಆಗಿದೆ.
ನೋಡಿ ಈಗ ಇದನ್ನ ಒಂದು ಸಣ್ಣ ಸಣ್ಣ ಒಂದು ಉಂಡೆಗಳಾಗಿ ನಾನು ಮಾಡ್ಕೊಳ್ತೇನೆ, ನನಗೆ ಲಟ್ಸೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ನೋಡಿ ಈ ಒಂದು ಉಂಡೆ ಏನಿದೆಲ್ಲ ಇದಕ್ಕೆ ಎಣ್ಣೆ ಹಿಟ್ಟು ಎಂತ ಅವಶ್ಯಕತೆ ಸಹ ಇರುವುದಿಲ್ಲ. ಸೊ ಇದ್ರಲ್ಲಿ ನಾವು ಎಣ್ಣೆ ಎಲ್ಲ ಹಾಕಿ ಇದ್ರಲ್ಲಿ ನಾವು ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಅದೇ ಸಾಕಾಗತ್ತೆ. ಸೊ ಈಗ ಇದನ್ನ ನಾವು ಸ್ವಲ್ಪ ದಪ್ಪಕ್ಕೆ, ಅಂದ್ರೆ ಈ ಬೆರಳಿನ ದಪ್ಪ ಇದೆಯಲ್ಲ ಅಷ್ಟು ದಪ್ಪಕ್ಕೆ ನಾವು ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇಷ್ಟು ದಪ್ಪ ಅಂತೂ ಇರಲೇಬೇಕಾಗತ್ತೆ, ಇಷ್ಟು ಕರೆಕ್ಟ್ ಆಗಿದೆ. ಈಗ ಇದನ್ನ ಒಂದು ಪಿಜ್ಜಾ ಕಟರ್, ಕುಕಿ ಕಟರ್ ಅಥವಾ ಒಂದು ಚಾಕುವ ಸಹಾಯದಿಂದ ಸಣ್ಣ ಸಣ್ಣಕ್ಕೆ ನಾನು ಹಚ್ಕೊಳ್ತಾ ಇದ್ದೀನಿ, ಕಟ್ ಮಾಡ್ಕೊಳ್ತೇನೆ. ನೋಡಿ ಇವೆಲ್ಲ ಈ ಒಂದು ಸೈಜ್ಗಿದ್ರೆ ಸಾಕಾಗುತ್ತೆ, ಪರ್ಫೆಕ್ಟ್ ಆಗಿದೆ. ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಡ್ತೇನೆ. ನೋಡಿ ಕಟ್ ಮಾಡಿರ್ತಕ್ಕಂಥದ್ದನ್ನೆಲ್ಲನೂ ಈ ರೀತಿ ಒಂದು ಜಾಲದಲ್ಲಿ ಮೇಲ್ಗಡೆ ಹಾಕೊಂಡ್ಬಿಡ್ತೇನೆ. ಈಗ ಎಣ್ಣೆಯಲ್ಲಿ ಯಾವ ರೀತಿ ಇದನ್ನ ಫ್ರೈ ಮಾಡಬೇಕು ಅನ್ನೋದನ್ನ ನೋಡುವ. ಮಿತ್ರರೇ, ನೀವು ನೋಡ್ತಾ ಇದ್ರೆ ನಾನು ಇಲ್ಲಿ ಬಾಣಲೆಯಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಸೊ ಈಗ ಇದನ್ನೆಲ್ಲನೂ ನಾನು ಎಣ್ಣೆಯಲ್ಲಿ ಈ ರೀತಿ ಹಾಕೊಳ್ತೇನೆ. ಸ್ವಲ್ಪ ಈ ರೀತಿ ಶೇಕ್ ಮಾಡಿ ಪ್ರತಿಯೊಂದು ಸಹ ಬಿಡಿ ಬಿಡಿಯಾಗಿ ಇದು ಒಳಗಡೆ ಎಣ್ಣೆ ಒಳಗಡೆ ಬರಬೇಕು. ನೋಡಿ ಈಗ ಈಚ್ ಅಂಡ್ ಎವ್ರಿಥಿಂಗ್ ಇಂಡಿವಿಜುವಲ್ ಆಗಿ ಒಳಗಡೆ ಬಿದ್ದಿದೆ. ಸೊ ಈ ಸಂದರ್ಭದಲ್ಲಿ 1 ನಿಮಿಷಗಳ ಕಾಲ ಇದನ್ನ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಡಿ. ಯಾಕಂತ ಹೇಳಿದ್ರೆ ಆ ಒಂದು ಎಲ್ಲಾ ಪೀಸಸ್ ಸಹ ಅದರ ಶೇಪ್ ಅನ್ನ ಹೋಲ್ಡ್ ಮಾಡಬೇಕು, ಆ ಒಂದು ಕಾರಣಕ್ಕಾಗಿ. ನೀವು ನೋಡ್ತಾ ಇದ್ರೆ ನೋಡಿ, ಪ್ರತಿಯೊಂದು ಸಹ ಇಂಡಿವಿಜುವಲ್ ಆಗಿ ಮೇಲೆ ತೇಲ್ತಾ ಇದೆ. ಈಗ ಇವೆಲ್ಲ ಶೇಪ್ ನ ಹೋಲ್ಡ್ ಮಾಡಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ನೀವು ಫ್ಲೇಮ್ ಅನ್ನ ಲೋ ಟು ಮೀಡಿಯಂ ಇಟ್ಕೊಳ್ಳಿ. ಲೋ ಟು ಮೀಡಿಯಂ ಇಟ್ಕೊಂಡೆ ಇದು ಕಂಪ್ಲೀಟ್ ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡ್ಬೇಕಾಗತ್ತೆ. ಸೊ ಇನ್ನೊಂದು ಏನ್ ಗೊತ್ತಾ, ಇದು ಕ್ಲೀನ್ ಆಗಿ ಈವನ್ ಕಲರ್ ಬರಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ಲಿ ಇಲ್ಲಿ ತಿರುಗಿಸ್ತಾ ಇದ್ರೆ ಈವನ್ ಕಲರ್ ಪ್ರತಿಯೊಂದು ಆಂಗಲ್ ಅಲ್ಲಿ ಪ್ರತಿಯೊಂದು ಎಡ್ಜಸ್ ಅಲ್ಲೂ ಸಹ ಈವನ್ ಕಲರ್ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನ ನಾವು ಕಂಪ್ಲೀಟ್ ಆಗಿ ಕುಕ್ ಮಾಡ್ಬೇಕಾಗತ್ತೆ. ಇದಾಗ್ಲಿಕ್ಕೆ ಸರಿ ಸುಮಾರು ಒಂದು 3 ರಿಂದ 4 ನಿಮಿಷ ಆನೆ ಲೋ ಟು ಮೀಡಿಯಂ ಫ್ಲೇಮ್ ಬೇಕಾಗುತ್ತೆ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಸುಮಾರು ಒಂದು 3 ರಿಂದ 4 ನಿಮಿಷಗಳ ಕಾಲ ಆಗಿದೆ. ನೀವು ನೋಡ್ತಿರ್ಬೋದು ಹಾಕಿದಾಗ ಇದ್ರ ಸುತ್ತಲೂ ಎಷ್ಟು ಬಬಲ್ಸ್ ಬರ್ತಾ ಇತ್ತು, ಈಗ ಎಷ್ಟು ಕಮ್ಮಿ ಆಗಿದೆ ಅಂದ್ಬಿಟ್ಟು. ಬಬಲ್ಸ್ ಏನ್ ಇಂಡಿಕೇಟ್ ಮಾಡ್ತಂದ್ರೆ ಈ ಪದಾರ್ಥದಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂದ್ಬಿಟ್ಟು ನಿಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ಬಬಲ್ಸ್ ಕಮ್ಮಿ ಆಗ್ತಾ ಇದ್ದಂಗೆ ಆ ಒಂದು ಪದಾರ್ಥದಲ್ಲಿ ನೀರಿನ ಅಂಶ ಸಹ ಆವಿ ಆಗ್ತಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಇದು ಹೆಚ್ಚು ಕಮ್ಮಿ ಇನ್ನ 1 ನಿಮಿಷಗಳ ಕಾಲ ನಾವು ಇದನ್ನ ಇದೇ ರೀತಿ ಹುರಿಬೇಕಾಗತ್ತೆ. ಅದೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ಕಂಪ್ಲೀಟ್ ಡಾರ್ಕ್ ಕಲರ್ ಬರೋವರೆಗೂ ನೀವು ಇದನ್ನ ಕುಕ್ ಮಾಡುವಾಗಿಲ್ಲ. ಹೊರಗಡೆ ತೆಗೆದ ನಂತರ ಸಹ ಇದರಲ್ಲಿ ರೆಸಿಡ್ಯೂಯಲ್ ಹೀಟ್ ಅಲ್ಲೇ ಇನ್ನ 1 ರಿಂದ 2 ಶೇಡ್ ಕಲರ್ ಟರ್ನ್ ಆಗುತ್ತೆ. ನೋಡಿ ಈಗ ಇದು ಪರ್ಫೆಕ್ಟ್ ಆಗಿದೆ, ಒಂದು ಒಳ್ಳೆ ಕಲರ್ ಸಹ ಬಂದಿದೆ. ಇದನ್ನ ಚೆನ್ನಾಗಿ ಶೋಧಿಸ್ಕೊಂಡ್ಬಿಡುವ. ಸೊ ಈಗ ಒಂದು ಪ್ಲೇಟ್ ಅಲ್ಲಿ ತೆಗೆದ್ಬಿಟ್ಟು ಇದನ್ನ ಸ್ವಲ್ಪ ತಣಿಯೋದಿಕ್ಕೆ ಬಿಡುವ. ಸೊ ಇದೇ ತರ ಇನ್ನ ಬೇರೆ ಬ್ಯಾಚಸ್ ಸಹ ನಾನು ಮಾಡ್ಕೊಂಡು ಬರ್ತೇನೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಇದು ಆಕ್ಚುಲಿ ನಮ್ಮ ಕರ್ನಾಟಕದ ಒಂದು ಟ್ರೆಡಿಷನಲ್ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾ ಹಳೆ ತಲಾಂತರಗಳಿಂದ ಈ ಒಂದು ರೆಸಿಪಿಯನ್ನ, ಈ ಒಂದು ಸ್ನ್ಯಾಕ್ ಐಟಮ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಆಕ್ಚುಲಿ ನಾನು ಸ್ವಲ್ಪ ಸಣ್ಣದಾಗಿ ಮಾಡಿದ್ದೀನಿ. ಈ ರೀತಿ ಮಾಡಿದಾಗ ಒಂದು ಬೈಟ್ ಸೈಜ್ ಪೀಸಸ್ ಅಲ್ಲಿ ತಿನ್ನಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಸೊ ಹಾಗಾದ್ರೆ ಇಷ್ಟ ಆಯ್ತಾ, ಮಾಡ್ತೀರಾ? ಹಾಗಾದ್ರೆ ನಮ್ಮ ಚಾನಲ್ನ ಈ ಕೂಡಲೇ ಲೈಕ್ ಮತ್ತೆ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೆ ಇದೇ ರೀತಿ ನಾನು ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.